ಭ್ರಷ್ಟರಲ್ಲದ, ಕೋಮುವಾದಿಗಳಲ್ಲದ, ಕುಟುಂಬ ರಾಜಕಾರಣ ಮಾಡದ ಪ್ರಬುದ್ಧ ಜನಪರ ವ್ಯಕ್ತಿಗಳು ರಾಜಕಾರಣಕ್ಕೆ ಅವಶ್ಯಕ ಎಂಬ ಉದ್ದೇಶದ ಅಡಿಯಲ್ಲಿ ಬಾಗಲಕೋಟೆಯ ನಾಗರಾಜ್ ಶಿ ಕಲಕುಟಗರ ಎಂಬುವವರು ಪಾದಯಾತ್ರೆ ನಡೆಸುತ್ತಿದ್ದಾರೆ. ಫೆಬ್ರವರಿ 16ರಂದು ಬೆಂಗಳೂರಿನಿಂದ ಹೊರಟು ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ಹಲವು ಜಿಲ್ಲೆಗಳ ನಂತರ ನಂಜನಗೂಡಿಗೆ ಆಗಮಿಸಿದ್ದು 3500 ಕಿಲೋಮೀಟರ್ ಸಾಗಿ ಅಕ್ಟೋಬರ್ ವೇಳೆಗೆ ಪಾದಯಾತ್ರೆ ಪೂರ್ಣಗೊಳ್ಳಲಿದೆ ಎಂದರು. 2028ರ ವಿಧಾನಸಭಾ ಚುನಾವಣಾ ವೇಳೆಗೆ ರಾಜ್ಯದ ಎಲ್ಲ ಕ್ಷೇತ್ರಗಳನ್ನು ತಲುಪುತ್ತದೆ. ಎಂಎಸ್ಸಿ, ಎಂಟೆಕ್ ಪದವೀಧರರಾದ ನಾಗರಾಜ್ ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ಹಲವು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ. ಭ್ರಷ್ಟರು, ಕೋಮುವಾದಿಗಳು, ಕುಟುಂಬ ರಾಜಕಾರಣ ಮಾಡುವವರನ್ನು ದೂರವಿಡಿ, ಜನಪರ ಕಾಳಜಿ ಇರುವ ವ್ಯಕ್ತಿಗಳನ್ನು ಮುಂದಿನ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗೆ ಆಯ್ಕೆ ಮಾಡಿ ಎನ್ನುವುದು ಇದರ ಉದ್ದೇಶವಾಗಿದೆ ಎಂದು ವಿವರಿಸಿದರು. ನನ್ನ ಹೆಸರು ನಾಗರಾಜ್ ಕಲ್ಕುಟ್ಗರ್ ಅಂತೇಳಿ, ಬಾಗಲಕೋಟೆಯವರು. ನಂದು MSc MTech ಆಯಿತು. ಪ್ರೊಫೆಷನಲಿ ಒಬ್ಬ ಜಿಯೋಸ್ಪೇಷಲ್ ಇಂಜಿನಿಯರು ಮತ್ತು ಸಾಮಾಜಿಕ ಕಾರ್ಯಕರ್ತ. ಸದ್ಯ ನಾನು ಸ್ವಚ್ಛ ವಿಧಾನಸಭೆಗಾಗಿ ಒಂದು ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತ ಹಾಕ್ಕೊಂಡು ರಾಜ್ಯದ ಉದ್ದಗಲಕ್ಕೂ ನಾನು ಪಾದಯಾತ್ರೆ ಮುಖಾಂತರ ಒಂದು ಜನಜಾಗೃತಿ ಅಭಿಯಾನವನ್ನು ಕೈಗೊಂಡಿದ್ದೇನೆ. ಈ ಒಂದು ಅಭಿಯಾನ ಮುಖಾಂತರ ನಾನು 3 ಪ್ರಮುಖವಾದ ವಿಚಾರಗಳನ್ನು ಜನರ ಮಧ್ಯೆ ಇಡ್ತಾ ಸಾಕ್ತಾ ಇದ್ದೇನೆ. ಮೊದಲನೇದು, ಭ್ರಷ್ಟರು, ಕೋಮುವಾದಿಗಳು, ಕ್ರಿಮಿನಲ್ಗಳು, ಜಾತಿವಾದಿಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಬೇಕು. ಎರಡನೇದು, ಭ್ರಷ್ಟರಲ್ಲದ, ಕೋಮುವಾದಿ ಅಲ್ಲದ, ಜನಪರ ಕಾಳಜಿ ಇರತಕ್ಕಂಥ ಸುಸಂಸ್ಕೃತರು, ವಿದ್ಯಾವಂತರು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬರಬೇಕು. ಒಂದಾಗಿ ಒಗ್ಗಟ್ಟಾಗಿ ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಜನರ ಮುಂದೆ ನಿಲ್ಲಬೇಕು. ಮೂರನೇದು, ಮತದಾರರಲ್ಲಿ ಮನವಿ, ತಮ್ಮ ಅಮೂಲ್ಯವಾದ ಮತವನ್ನು ಹಣ, ಎಂಡ, ಸೀರೆ, ಕುಕ್ಕೂರು ಅಂಥೇಳಿ ಯಾವುದೂ ಆಮಿಷಕ್ಕೆ ಒಳಗಾಗದೆ ಮಾರ್ಕೊಳ್ಬಾರ್ದು. ಮತ್ತು ಭ್ರಷ್ಟಾಚಾರ ಮಾಡಿದ್ರು, ಅತ್ಯಾಚಾರ ಮಾಡಿದ್ರು, ಆಕ್ರಮಣ ಮಾಡಿದ್ರು, ಅನ್ಯಾಯ ಮಾಡಿದ್ರು, ನನ್ನ ಜಾತಿಯವನು, ನನ್ನ ಧರ್ಮದವನು ಅಂತೇಳಿ ಮತ ಹಾಕೋದನ್ನು ಬಿಡಬೇಕು. ಮತ್ತು ಈ ಒಂದು ಅಭಿಯಾನ ಏನಿದೆ, ಇದು ಬೆಂಗಳೂರಿನ ಫ್ರೀಡಮ್ ಪಾರ್ಕಿಂದ ಜನವರಿ 26ಕ್ಕೆ ಪ್ರಾರಂಭ ಮಾಡಿ ಕರ್ನಾಟಕದ 31 ಜಿಲ್ಲೆ, ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ 2028ರ ಚುನಾವಣೆ ಪೂರ್ವದಲ್ಲಿ ಈ ಒಂದು ಅಭಿಯಾನ ಕೈಗೊಂಡು 2028ಕ್ಕೆ ರಾಜ್ಯದಲ್ಲಿ ಒಂದು ರಾಜಕೀಯ ಬದಲಾವಣೆ ತರುವ ನಿಟ್ಟಿನಲ್ಲಿ ಜನರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇನ್ನು 2023ರಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ 250 ಮತ ಪಡೆದಿದ್ದೆ. 2024ರಲ್ಲಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿ 5,000 ಮತ ಪಡೆದಿದ್ದೆ. ಹಣ, ಮದ್ಯ ಹಂಚಿಲ್ಲ, ಜಾತಿ ಆಧಾರಿತ ಓಟು ಕೇಳಿಲ್ಲ. ಚುನಾವಣೆ ಸ್ಪರ್ಧೆ ಮೂಲಕ ಪ್ರಾಮಾಣಿಕ ಮತ ಚಲಾವಣೆ ಸಾಧ್ಯ ಎನ್ನುವುದನ್ನು ಮಾಡಿ ತೋರಿಸಿದ್ದೇನೆ. ಜನರು ಮನಸ್ಸು ಮಾಡಿದರೆ ಬದಲಾವಣೆ ಮಾಡಲು ಸಾಧ್ಯ ಎಂದರು. ಇನ್ನು 2028ರ ವಿಧಾನಸಭಾ, 2029ರ ಲೋಕಸಭಾ ಚುನಾವಣಾ ದೃಷ್ಟಿಯನ್ನು ಇಟ್ಟುಕೊಂಡು ಪಾದಯಾತ್ರೆ ಮೂಲಕ ಜಾಗೃತಿ ಅಭಿಯಾನ ಮಾಡುತ್ತಿದ್ದೇನೆ. ರಾಜಕೀಯದಲ್ಲಿ ಪರಿವರ್ತನೆ ಬರುವುದು ನನ್ನ ಉದ್ದೇಶವಾಗಿದೆ ಎಂದರು. ಕುಮಾರ್, CTV ನ್ಯೂಸ್, ನಂಜನಗೂಡು.